ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ಎಎಸ್ಐ ಆನಂದಿ ಪಾವಸ್ಕರ್ ಪಿಎಸ್ಐ ಆಗಿ ಪದೋನ್ನತಿ. ದಾಂಡೇಲಿಯ ವನಶ್ರೀನಗರದ ನಿವಾಸಿ ಕಳೆದ ಅನೇಕ ವರ್ಷಗಳಿಂದ ಪೊಲೀಸ್ ಇಲಾಖೆಯಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿರುವ ಹಾಗೂ ಪ್ರಸಕ್ತ ಯಲ್ಲಾಪುರದಲ್ಲಿ ಎಎಸ್ಐ ಆಗಿ ಸೇವೆಯನ್ನು ಸಲ್ಲಿಸುತ್ತಿರುವ ಆನಂದಿ ಪಾವಸ್ಕರ್ ಅವರನ್ನು ಪಿಎಸ್ಐ ಆಗಿ ಪದೋನ್ನತಿಗೊಳಿಸಿ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಠಾಣೆಯ ಸಂಚಾರ ವಿಭಾಗದ ಪಿಎಸ್ಐ ಆಗಿ ವರ್ಗಾವಣೆಗೊಳಿಸಲಾಗಿದೆ. ಆನಂದಿ ಪಾವಸ್ಕರ್ ಅವರು ದಾಂಡೇಲಿ ಸೇರಿದಂತೆ ಜಿಲ್ಲೆಯ ವಿವಿಧ ಠಾಣೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವುದನ್ನು ಸ್ಮರಿಸಿಕೊಳ್ಳಬಹುದು. ಪಿಎಸ್ಐ ಆನಂದಿ ಪಾವಸ್ಕರ್ ಅವರಿಗೆ ದಾಂಡೇಲಿ ಹಳಿಯಾಳ ಜನತೆ ಹಾಗೂ ನಮ್ಮ ಖಾಲಿ ಡಿಜಿಟಲ್ ವಾಹಿನಿ ಕಡೆಯಿಂದ ಅಭಿನಂದನೆಗಳು. ನಾಡವರ ಸಮಾಜದ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತರ ಸನ್ಮಾನ ಕಾರ್ಯಕ್ರಮ. ಜನಸಂಖ್ಯೆಯ ದೃಷ್ಟಿಯಿಂದ ಅತ್ಯಂತ ಚಿಕ್ಕ ಸಮುದಾಯವಾಗಿರುವ ನಾಡವರ ಸಮಾಜ ವಿದ್ಯೆ ಮತ್ತು ಸಾಧನೆಯಲ್ಲಿ ಎಲ್ಲರೂ ಗಮನ ಸೆಳೆಯುವಂತಹ ಕೆಲಸ ಮಾಡುತ್ತಿದೆ. ಈ ಸಾಧನೆಗಳ ಜೊತೆಗೆ ಸಮಾಜದೊಳಗಿರುವ ಜನಪದ ಸಂಸ್ಕೃತಿಗಳನ್ನು, ಗ್ರಾಮೀಣ ಸೊಬಗನ್ನು, ಆಡುಭಾಷೆಯನ್ನು ಉಳಿಸಿಕೊಳ್ಳುವ ಕೆಲಸ ಕೂಡ ಮಾಡಬೇಕಾಗಿದೆ ಎಂದು ಕಾರವಾರದ ನಿವೃತ್ತ ಪ್ರಾಚಾರ್ಯ ಜಿಪಿ ನಾಯಕ್ ನುಡಿದರು. ಅವರು ದಾಂಡೇಲಿಯ ನಾಡವರ ಸಮಾಜದ ಹಮ್ಮಿಕೊಂಡಿದ್ದ ನಿವೃತ್ತರ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನಮ್ಮ ಬಾಲ್ಯದಲ್ಲಿ ನಮಗೆ ಈಜು ಕಲಿಸಿಕೊಟ್ಟಿರ್ತಕ್ಕಂಥ ನನ್ನೂರಿನ ಜೀವನೆಯ ಮಾಣೇಶ್ವರಣ್ಣನವರೇ, ಅವರು ಇದು ನನಗೆ ನೆನಪಿದೆ, ಒಂದು ಸಣ್ಣ ಕೆರೆ ಇತ್ತು, ಒಂದು 200 ಮೀಟರ್ ಇತ್ತು. ಇವರು ಹಾಕಿದ್ರೆ ನಾವು ಅವರನ್ನು ಹುಡುಕಲಿಕ್ಕೆ ನೋಡ್ತಿದ್ವಿ. ಮುಖ್ಯ ಅತಿಥಿಗಳಾಗಿದ್ದ ಕಾರವಾರ ತಾಲೂಕಿನ ನಾಡವರ ಸಮಾಜದ ಅಧ್ಯಕ್ಷ ಪ್ರಶಾಂತ್ ಗಾವ್ಕರ್ ಮಾತನಾಡಿ, ಸಮಾಜದ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವುದು, ಸಾಧಕರನ್ನು ಗೌರವಿಸುವುದು ಒಳ್ಳೆಯ ಕೆಲಸವಾಗಿದ್ದು, ದಾಂಡೇಲಿ ನಾಡವರ ಸಂಘ ಹಲವಾರು ವರ್ಷಗಳಿಂದ ಇಂತಹ ಕಾರ್ಯ ಮಾಡಿಕೊಂಡು ಬಂದಿರುವುದನ್ನು ಶ್ಲಾಘನೀಯ ಎಂದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸ್ರೆ, ಯಾವುದೇ ಸಮಾಜವಿರಲಿ ಅದು ತನ್ನ ಸಂಸ್ಕೃತಿಯನ್ನು, ಜನಪದ ಸೊಗಡನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ಸಂಸ್ಕೃತಿ ನಶಿಸಿದರೆ ಸಮಾಜ ಕೂಡ ದುರ್ಬಲವಾಗುತ್ತದೆ ಎಂದರು. ನಾಡವರ ಸಮಾಜದ ಹಿರಿಯರಾದ ಮಾನೇಶ್ವರ್ ನಾಯಕ್, ಸಂಘದ ಅಧ್ಯಕ್ಷ ಸುರೇಶ್ ನಾರಾಯಣ್ ನಾಯಕ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಕಾರ್ಯಕ್ರಮದಲ್ಲಿ ಸೇವಾ ನಿವೃತ್ತರಾದ ರಾಮ ನಾಯಕ್, ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತ ಪುರಸ್ಕೃತ ವೆಂಕಮ್ಮ ನಾಯಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಸಮಾಜದ ವಿದ್ಯಾರ್ಥಿಗಳನ್ನು ಗೌರವಿಸಿ ಪುರಸ್ಕರಿಸಲಾಯಿತು. ಸೃಷ್ಟಿ ಪ್ರವೀಣ್ ನಾಯಕ್ ಪ್ರಾರ್ಥಿಸಿದರು. ನಾಡವರ ಸಮಾಜದ ಉಪಾಧ್ಯಕ್ಷೆ ಜೀವನಾ ನಾಯಕ್ ಸ್ವಾಗತಿಸಿದರು. ಸಮಾಜದ ಕಾರ್ಯದರ್ಶಿ ಸುಭಾಷ್ ನಾಯಕ್ ವರದಿ ವಾಚಿಸಿದರು. ನಿರುಪಮಾ ನಾಯಕ್ ಬಹುಮಾನಿತರನ್ನ ಯಾದಿ ವಾಚಿಸಿದರು. ದೀಪ್ತಿ ನಾಯಕ್ ಅತಿಥಿಗಳನ್ನು ಪರಿಚಯಿಸಿದರು. ಖಜಾಂಜಿ ಮಿಥುನ್ ನಾಯಕ್ ವಂದಿಸಿದರು. ಜಲಜಾ ವಾಸ್ರೆ ನಿರೂಪಿಸಿದರು. ಮಣ್ಣಿನಲ್ಲಿ ಹೂತಿರುವ ದೇಹಗಳನ್ನು ಹೊರತೆಗೆಯಬೇಕು. ಡಿ ಸ್ಯಾಮ್ಸನ್. ಅಂಕೋಲೆಯ ಸಿರೂರಿನ ಗುಡ್ಡ ಕುಸಿತದ ಸ್ಥಳದಲ್ಲಿ ನದಿಯ ಅಡ್ಡಲಾಗಿ ಇಟ್ಟಿರಬಹುದಾದ ಯಾವುದೇ ವೈರ್ಗಳನ್ನು ಹೊರಗೆಳೆಯಬೇಕು ಮತ್ತು ಹೊಳೆಯಲ್ಲಿ ಅಥವಾ ಮಣ್ಣಿನಲ್ಲಿ ಹೂತಿರುವ ಎಲ್ಲ ದೇಹಗಳನ್ನು ಹೊರತೆಗೆಯಬೇಕೆಂದು ಡಿವೈಎಫ್ಐ ಆಗ್ರಹ. ನಮ್ಮ ಚಳುವಳಿಗಳ ಪರವಾಗಿ ಸಿಪಿಐಎಂ ಪಕ್ಷದ ನೇತೃತ್ವದಲ್ಲಿ ಸಿಐಟಿಯು ಹಾಗೂ ಡಿವೈಎಫ್ಐ ತಂಡ ಉಳ್ಳವರೆಗೆ ಭೇಟಿ ನೀಡಿದಾಗ ಅಲ್ಲಲ್ಲಿ ಕರೆಂಟ್ ವೈರ್ಗಳು ಬಿದ್ದಿರುವುದು ಕಂಡುಬಂತು. ಅದನ್ನು ತೆಗೆಸಬೇಕೆಂದು, ಆ ಮೂಲಕ ಕಾರ್ಯಾಚರಣೆಗೆ ಒಳಿತಾಗಲೆಂದು ನಾವು ಬಯಸಿದ್ದೇವೆ ಎಂದು ಮಾಜಿ ನಗರಸಭೆಯ ಸದಸ್ಯ ಮತ್ತು ಸಮಾಜ ಸೇವಕ ಡಿ ಸ್ಯಾಮ್ಸನ್ ಆಗ್ರಹಿಸಿದ್ದಾರೆ. ಮೊನ್ನೆ ದಿನ ನಾವು ಡಿವೈಎಫ್ಐ ಮತ್ತು ಸಿಐಟು
ಜೊತೆಗೆ ಜನಚಳವಳಿಯ ವ್ಯಕ್ತಿಗಳೆಲ್ಲ ಸೇರಿ ಶಿರೂರು ಗ್ರಾಮದ ಜನರಿಗೆ ಏನು ಬಾಧಿತಕ್ಕೆ ಒಳಗಾದಂಥ ಜನರಿಗೆ ಸಹಾಯವನ್ನು ಮಾಡಲಿಕ್ಕೆ ನಾವು ಹೊರಟಿದ್ದೀವಿ. ಹೊರಟುವಂಥ ಸಂದರ್ಭದಲ್ಲಿ ಏನು ಗುಡ್ಡ ಕುಸಿತ ಆದ ನಂತರ ಏನು ದೊಡ್ಡ ಪ್ರಮಾಣದ ಏನು ಕರೆಂಟ್ ವೈರ್ ಲೈನ್ಗಳೇನಿದೆ ಆ ವೈರ್ ಲೈನ್ಗಳನ್ನು ಯಾವ ಕಾರಣಕ್ಕೂ ರಿಮೂವ್ ಮಾಡ್ದೇನೆ ಅದು ತೆಗೆದೇನೆ ಇವತ್ತು ಶೋಧಾಕಾರವನ್ನು ಮಾಡ್ತಾ ಇದ್ದಾರೆ. ಆ ವೈರ್ಗಳಿಂದ ಅಲ್ಲಿನ ಜನರಿಗೆ, ಅಲ್ಲಿನ ಶೋಧಾಕಾರ ಮಾಡೋರಿಗೆ ಮತ್ತು ಅಲ್ಲೇನು ಅಲ್ಲಿನ ಸಮಸ್ಯೆಗಳನ್ನು ಕಲೆ ಹಾಕಲಿಕ್ಕೆ ಮಾಧ್ಯಮದವರು ಯಾರೆಲ್ಲ ಇದ್ದಾರೆ ಅವ್ರಿಗೆಲ್ಲರೂ ಕೂಡ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ದಯವಿಟ್ಟು ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟವರು ಕೂಡಲೇ ಆ ವಿದ್ಯುತ್ ಏನು ಇದೆ ತಂತಿ ಇದೆ ಕೂಡಲೇ ತೆಗಿಬೇಕು, ಅದರಿಂದ ಅಪಾಯ ಇದೆ ಅಂತೇಳಿ ಡಿವೈಎಫ್ಐ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾರೆ.